ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಯುವರ್ ಟ್ರೇಡ್. ನಾನು ಕುಮಾರ್. ಸೊ ಲಾಸ್ಟ್ ವಿಡಿಯೋ ಅಲ್ಲಿ ನಾನು ಹೇಳಿದ್ದೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂಥೇಳಿ. ಸೊ ನಾನು ಆಮೇಲೆ ಲಾಸ್ಟ್ ವಿಡಿಯೋ ಕೂಡ ಹೇಳಿದ್ದೆ, ತುಂಬ ಸಿಂಪಲಾಗಿ ಇಟ್ಕೊಳ್ಳಿ, ತುಂಬ ಮೆಸ್ಸಪ್ ಮಾಡ್ಕೋಬೇಡಿ. ಯಾಕೆಂದರೆ ಚಾರ್ಟ್ ರೀಡ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು, ತುಂಬ ಲೈನ್ಸ್ ಹಿಡಿಯೋದು, ಅದೇ ಮಾಡೋದು, ಇದು ಮಾಡೋದು, ಸಪೋರ್ಟು ರೆಸಿಸ್ಟೆನ್ಸು, ಓಕೆ, ಟ್ರೆಂಡ್ ಲೈನ್ಸ್ಗಳ ಜೊತೆ ಅದೇನೋ ಇಂಡಿಕೇಟರ್ಸು, ಮತ್ತೊಂದು ಇನ್ನೊಂದು ಅದೆಲ್ಲ ಹಾಕೋದು. ಆ್ಯಕ್ಚುಲಿ ಹೇಳಬೇಕಾದ್ರೆ ಮೈಂಡ್ ಸೆಟ್ ಒಂದೇ ನಿಮಗೆ ಹೆಲ್ಪ್ ಮಾಡೋದು, ಬಿಟ್ಟರೆ ಯಾವುದೇ ಟೆಕ್ನಿಕಲ್ಸ್ ಓಕೆ ಮತ್ತು ಇಂಡಿಕೇಟರ್ಸ್ ಓಕೆ, ಅದೆಲ್ಲ ನಿಮಗೆ ತುಂಬ ಅದು ಹೋಗ್ತಾ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದಿಲ್ವಾ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ 5 ಇಯರ್ಸು ಗಂಟ ಟೈಮ್ ಹಿಡಿಯುತ್ತೆ ನಿಮಗೆ ಒಂದು ಒಳ್ಳೆ ಕನ್ಸಿಸ್ಟೆಂಟ್ ಟ್ರೇಡರ್ ಆಗಬೇಕಂದ್ರೆ. ಯಾಕೆಂದರೆ ಇದೆಲ್ಲ ಮಿತ್ಸ್ ಇರುತ್ತೆ. ನಾನು ಇಂಡಿಕೇಟರ್ ಹಾಕ್ಕೊಂಡ್ರೆ ಪಕ್ಕ ಪ್ರಾಫಿಟ್ ಮಾಡ್ತೀನಿ, ಪ್ರೈಸ್ ಆ್ಯಕ್ಷನ್ನು ಹ್ಯಾಮರ್ ಬಂದುಬಿಟ್ಟಿದೆ, ನಾನು ಇದನ್ನು ಟ್ರೇಡ್ ಮಾಡಿದ್ರೆ ಪಕ್ಕ ಪ್ರಾಫಿಟ್ ಆಗುತ್ತೆ, ಅಯ್ಯೋ ಇಲ್ಲಿ ಬುಲಿಶ್ ಎನ್ಫಿಗಲ್ ಬಂದುಬಿಟ್ಟಿದೆ, ಅದನ್ನು ನೋಡಿಕೊಂಡು ಟ್ರೇಡ್ ಮಾಡಿದ್ರೆ ಇಲ್ಲಿಂದ ಸಾಕದಾಗಿ ಹೋಗುತ್ತೆ ಗುರು ಅಂತ. ಇದೆಲ್ಲ ಏನಂದರೆ ಇದೆಲ್ಲ ಮಿತ್ಸ್ ಅಂತ. ಸೊ ಇಲ್ಲಿ ಟ್ರೇಡಿಂಗ್ ಏನಂದರೆ ಇಟ್ಸ್ ನಾಟ್ 100%, ಯಾವುದು 100% ಅಲ್ಲ ಅಲ್ವಾ ಲೈಫಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದಟ್ ವಿಲ್ ಟ್ರೇಡಿಂಗ್ ಅನ್ನೋದು ಪ್ರೂವ್ ಮಾಡುತ್ತೆ. ಟ್ರೇಡಿಂಗ್ ಅನ್ನೋದು ಆ ಮಿತ್ನ ಪ್ರೂವ್ ಮಾಡುತ್ತೆ. ಜೀವನದಲ್ಲಿ ಯಾವುದು 100% ಅಲ್ಲ ಅನ್ನೋದು. ಸೊ ಅದನ್ನೇ ಹೇಳ್ತಾ ಇದ್ದೀನಿ. ಯಾವುದೇ ಇಂಡಿಕೇಟರ್ ಹಾಕ್ಕೊಳ್ಳಿ, ಏನೇ ಸಪೋರ್ಟ್ ಹಾಕ್ಕೊಳ್ಳಿ, ಏನೇ ರೆಸಿಸ್ಟೆನ್ಸ್ ಹಾಕ್ಕೊಳ್ಳಿ, ಹೌದು ರೆಸ್ಪೆಕ್ಟ್ ಮಾಡುತ್ತೆ. ಎಲ್ಲಿ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು. ನಿಮಗೆ ಅದು ಗೊತ್ತಾಗಬೇಕು. ಅದು ಗೊತ್ತಾಗಬೇಕಂದ್ರೆ ಏನಾಗುತ್ತೆ, ನೀವು ಆ ಎಕ್ಸ್ಪೀರಿಯೆನ್ಸ್ ತೊಗೋಬೇಕು. ಆ ಎಕ್ಸ್ಪೀರಿಯೆನ್ಸ್ ತೊಗೋಬೇಕು ಅಂದರೆ ಏನು ಮಾಡಬೇಕು, ನೀವು ಆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ನೀವು ಚಾರ್ಟ್ಸ್ನ ಸಿಸ್ಟಮ್ ಮುಂದೆ ಕೂತ್ಕೊಂಡು ಡ್ರಾ ಮಾಡಬೇಕು. ಡ್ರಾ ಮಾಡಿದ್ರೆ ಆಗೋದಿಲ್ಲ, ಲೈವ್ ಮಾರ್ಕೆಟಲ್ಲಿ ಕೂತ್ಕೋಬೇಕು. ಲೈವ್ ಮಾರ್ಕೆಟಲ್ಲಿ ಹೇಗೆ ಬಿಹೇವ್ ಆಗುತ್ತೆ ಅಂತ ಗೊತ್ತಾಗಬೇಕು. ಡೆಮೋ ಟ್ರೇಡಿಂಗಿಂದ ಎಲ್ಲರೂ ಕಲಿಯೋಕ್ಕಾಗೋದಿಲ್ಲ. ಲೈವ್ ಮಾರ್ಕೆಟಲ್ಲಿ ಲೈವ್ ಆಗಿ ಫಂಡನ್ನು ಇನ್ವೆಸ್ಟ್ ಮಾಡಿ ಲೈವ್ ಆಗಿ ನೀವು ಟೆಸ್ಟ್ ಮಾಡಬೇಕು ನಿಮ್ಮ ಇಮೋಷನಲ್ಸ್ನ. ಯಾಕೆಂದರೆ ನೀವು ಸ್ವಂತ ಅಮೌಂಟ್ನ ಹಾಕಿ ನೀವು ನಿಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ನ ಚೆಕ್ ಮಾಡಿದ್ದೀರಿ ಅಂದರೆ ಆವಾಗ ಮಾತ್ರ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಎಮೋಷನ್ಸ್ ಅನ್ನೋದು. ಸುಮ್ಮನೆ ಡೆಮೋ ಟ್ರೇಡಿಂಗಲ್ಲಿ ನಾನು ಲೈನ್ ಇಳಿದ್ಬಿಡ್ತಿದ್ದೀನಿ, ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕಿದ್ದೀನಿ, ಇಂಡಿಕೇಟರ್ ಹಾಕ್ತಿದ್ದೀನಿ, ಅಷ್ಟು ಲಕ್ಷ ಪ್ರಾಫಿಟ್ ಆಯಿತು, ಇಷ್ಟು ಲಕ್ಷ ಪ್ರಾಫಿಟ್ ಆಯಿತು ಅಂತಲ್ಲ. ನೀವು ನಿಮ್ಮ ಸ್ವಂತ ದುಡ್ದಿರೋ ಹಾರ್ಡ್ ಆ್ಯಂಡ್ ಮನಿನ ಹಾಕಿದ್ದೀರ ಅಂದರೆ ಆವಾಗ ಮಾತ್ರ ಗೊತ್ತಾಗುತ್ತೆ. ಸೊ ಈ ಥರ ಮೋರ್ ಕಂಟೆಂಟ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನಾನು ಹೇಳ್ಕೊಡ್ತೀನಿ ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಪ್ರಾಕ್ಟಿಕಲಿ. ಬಾಯ್.